ರಕ್ತ ಕೇಂದ್ರದ ಜೀವಾಳ ಅಂದರೆ ರಕ್ತದಾನಿಗಳು ಮತ್ತು ಸಂಘ ಸಂಸ್ಥೆಗಳು, IT ಕಂಪನಿಗಳು, ಶೈಕ್ಷಣಿಕ ಸಂಸ್ಥೆಗಳು ಮುಂತಾದ ಕಡೆಗಳಲ್ಲಿ ನಡೆಸುತ್ತಿರುವಂಥ ರಕ್ತದಾನ ಶಿಬಿರಗಳ ಆಯೋಜಕರು. ಒಂದೇ ದಿನದಲ್ಲಿ 106 ದಾನಿಗಳಿಂದ ರಕ್ತ ಸಂಗ್ರಹಿಸುವ ಮೂಲಕ 1993ರಲ್ಲಿ ರಾಷ್ಟ್ರೋತ್ಥಾನ ರಕ್ತ ಕೇಂದ್ರ ಪ್ರಾರಂಭ ಆಯಿತು. ನಂತರದ ವರ್ಷಗಳಲ್ಲಿ ಒಂದು ದಿನದಲ್ಲಿ 7 ರಕ್ತದಾನ ಶಿಬಿರಗಳು, 1200 ದಾನಿಗಳಿಂದ ರಕ್ತ ಸಂಗ್ರಹಿಸುವಂಥ ಸಾಮರ್ಥ್ಯವನ್ನು ನಾವು ಬೆಳೆಸ್ಕೊಂಡಿವಿ. ನಮ್ಮ ಸಾಮರ್ಥ್ಯ ಬೆಳೆದಿದೆ ಅಂದರೆ ರಕ್ತದಾನಿಗಳು, ಶಿಬಿರ ಆಯೋಜಕರು ನಮ್ಮ ರಕ್ತ ಕೇಂದ್ರದ ಮೇಲಿಟ್ಟಿರುವಂಥ ಆ ನಂಬಿಕೆ, ವಿಶ್ವಾಸದಿಂದ ಅವರು ನಮಗೆ ನೀಡಿರುವ ಸಹಕಾರವೇ ಕಾರಣ ಅಂತ ನಾವು ಅದನ್ನು ಹೇಳ್ಬೋದು. ಹಲವು ಶಿಬಿರ ಆಯೋಜಕರಿಗೆ ರಕ್ತದಾನ ಶಿಬಿರ ನಡೆಸೋದು ಅಂದರೆ ಒಂದು ಸಂಭ್ರಮ. ಅದನ್ನು ಬಹಳ ದೊಡ್ಡ ಪ್ರಮಾಣದಲ್ಲಿ ಒಂದು ಸಮಾಜದ ಸೇವೆ ಅನ್ನುವ ಆ ಮನೋಭೂಮಿಕಿಂದಲೇ ಅವರು ಪ್ರತಿ ವರ್ಷ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಈಗ ರಾಷ್ಟ್ರೋತ್ಥಾನ ರಕ್ತ ಕೇಂದ್ರಕ್ಕೆ ರಕ್ತದಾನ ಮಾಡಬೇಕು ಅನ್ನುವಂಥ ದಾನಿಗಳು, ರಾಷ್ಟ್ರೋತ್ಥಾನ ರಕ್ತ ಕೇಂದ್ರದವರೇ ಬಂದು ರಕ್ತ ಸಂಗ್ರಹಿಸಬೇಕು ಅನ್ನುವಂಥ ಶಿಬಿರ ಆಯೋಜಕರು, ರಾಷ್ಟ್ರೋತ್ಥಾನ ರಕ್ತ ಕೇಂದ್ರದಿಂದಲೇ ರಕ್ತವನ್ನು ತರಿಸಿಕೊಳ್ಬೇಕನ್ನುವಂಥ ಆಸ್ಪತ್ರೆಗಳು, ಈ ಎಲ್ಲ ಸಂಖ್ಯೆಗಳು ವರ್ಷದಿಂದ ವರ್ಷಕ್ಕೆ ಹೆಚ್ಚುತ್ತಾ ಇರುವಂಥದ್ದು ಬಹುಶಃ ನಮ್ಮ ಗುಣಮಟ್ಟದ ಸೇವೆಗೆ ಒಂದು ಸಾಕ್ಷಿ ಅಂತ ನನಗೆ ಅನ್ನಿಸ್ತಾ ಇದ್ದಾರೆ. ನಮ್ಮ ಸೇವೆಗೆ ಒಂದು ಸಾಕ್ಷಿ ಅಂತ ಹೇಳ್ಬೋದಾಗಿದ್ದು ಅನ್ನುವಂಥದ್ದಾದರೆ ಅದು ಕೋವಿಡಿನ ಆ ಸಾಂಕ್ರಾಮಿಕ ಸಂದರ್ಭ. ಅದು ಆ ಸಂದರ್ಭದಲ್ಲಿ ರಕ್ತದಾನಿಗಳು ಮನೆ ಬಿಟ್ಟು ಹೊರಗೆ ಬರುವಂತಿಲ್ಲ, ಆದರೆ ರಕ್ತದ ಅವಶ್ಯಕತೆ ಇದ್ದೇ ಇದೆ. ಆ ಸಂದರ್ಭದಲ್ಲಿ ನಾವೊಂದು ಸಮಾಜದಲ್ಲಿ ಒಂದು ಕಳಕಳಿಯ ಮನವಿಯನ್ನು ಸಲ್ಲಿಸಿದೆವು. ಬಹುಶಃ ಸಮಾಜ ಅದಕ್ಕೆ ತುಂಬ ಚೆನ್ನಾಗಿ ಸ್ಪಂದನೆ ಮಾಡಿತು. ಆಗಿನ ನಿಯಮಾವಳಿಯಂತೆಯೇ ರಕ್ತದಾನಿಗಳು ರಕ್ತ ಕೇಂದ್ರಕ್ಕೆ ಬಂದರು, ರಕ್ತದಾನ ಮಾಡಿದರು. ಶಿಬಿರ ಆಯೋಜಕರು ಸಹಿತ ಆ ನಿಯಮಾವಳಿಯಂತೆಯೇ ಶಿಬಿರಗಳನ್ನು ಆಯೋಜಿಸಿದರು. ಬಹುಶಃ ಇದೆಲ್ಲದರ ಪರಿಣಾಮ ಆ ವರ್ಷದಲ್ಲಿ ಅತ್ಯಂತ ಹೆಚ್ಚು ರಕ್ತದಾನ ಅಥವಾ ರಕ್ತ ಸಂಗ್ರಹಿಸಿರುವಂಥ ರಕ್ತ ಕೇಂದ್ರ ನಮ್ಮದು ಅನ್ನುವಂಥದ್ದು ನಾವು ಹೆಮ್ಮೆಯಿಂದ ಹೇಳುವಂಥ ಮಾತು. ಈ ಸಂದರ್ಭದಲ್ಲಿ ನಮ್ಮ ರಕ್ತ ಕೇಂದ್ರದ ಸಿಬ್ಬಂದಿಗಳ ತೊಡಗಿಸಿಕೊಳ್ಳುವಿಕೆ ಅದು ಕೂಡ ಬಹಳ ಮಹತ್ವದ್ದೇನೆ. ಬಹುಶಃ ನನಗನ್ನಿಸುವಂಥದ್ದು ಆ ಸಂದರ್ಭದಲ್ಲಿ ನಮ್ಮ ಸಿಬ್ಬಂದಿಗಳು ಜೋಡಿಸ್ಕೊಂಡಿರುವಂಥದ್ದು ಅದೊಂದು ನಿರಂತರ ಸದಾ ಸ್ಮರಣೀಯ ಅಂತ ಹೇಳ್ಬೋದು. ನಾವು ನಡೆಸುವಂಥ ಈ ಮಾನವೀಯ ಸೇವಾ ಕಾರ್ಯಕ್ಕೆ ರಕ್ತದಾನಿಗಳ, ಶಿಬಿರ ಆಯೋಜಕರ ಸಹಕಾರ ಹಿಂದಿಗಿಂತಲೂ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಇವತ್ತು ನಮಗೆ ಅವಶ್ಯಕತೆ ಇದೆ ಅಂತ ಅನ್ನಿಸ್ತಾ ಇದೆ. ಯಾಕೆಂದರೆ ಬೇಡಿಕೆ ಹೆಚ್ಚುತ್ತಾ ಇದೆ. ಆ ಬೇಡಿಕೆ ತಕ್ಕಂತೆ ಅದನ್ನು ಪೂರೈಸಬೇಕಾಗಿದೆ. ಇದನ್ನು ಪೂರೈಸುವಂಥವರು ರಕ್ತದಾನಿಗಳು ಹಾಗೂ ಶಿಬಿರ ಆಯೋಜಕರು. ಈ ಸಹಕಾರ ನಮಗೆ ಮುಂದೆಯೂ ನಿರಂತರ ಸಿಗುತ್ತದೆ ಎನ್ನುವ ನಂಬಿಕೆ, ವಿಶ್ವಾಸ ನಮ್ಮದು.